ಎಲ್ಲರಿಗೂ ನಮಸ್ಕಾರ. ನಾನು ಮುನವರ್ ಪಾಷಾ, ಚಾಮರಾಜ ಕ್ಷೇತ್ರ ಅಧ್ಯಕ್ಷರ, ಮತ್ತು ನನ್ನ ಜೊತೆಯಲ್ಲಿ ಇಲ್ಲಿ ನೋಡ್ಬೋದು ನೀವು ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರು ನಾಗರಾಜಣ್ಣ, ಮತ್ತು ಪ್ರಧಾನ ಕಾರ್ಯದರ್ಶಿ ಚಾಮರಾಜ ಕ್ಷೇತ್ರ ಅವ್ರದ್ದು ಫರೀದ್ ಅಹಮದ್, ನಮ್ಮ ಇವರು ಚಾಮರಾಜ ಕ್ಷೇತ್ರ ಅವರು ಕಾರ್ಯದರ್ಶಿ ಗಂಗಾಧರ್ ಅವರು ಇಲ್ಲಿ ಇದ್ದಾರೆ. ಏನಂದ್ರೆ ಇಲ್ಲಿ ಯಾಕೆ ನಾವು ಸೇರ್ಕೊಂಡಿದ್ವಿ ಅಂದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ಒಂದು ಇಶ್ಯೂ ಆಗಿದೆ. ಇದು ಮೈಸೂರು ಬ್ಯಾಂಗ್ಳೂರ್ ರೋಡ್, ಇದು ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗೋದು ರೋಡ್, ಇದು ಹೈವೇ ರೋಡ್. ಇಲ್ಲಿ ನೀವು ನೋಡ್ಬೋದು ಹಿಂಭಾಗ ಏನಂದ್ರೆ ಕೆಲಸ ನಡೀತಾ ಇದೆ. ಇದು ತುಂಬಾ ದಿವಸದಿಂದ ಹಂಗೆ ಇದೆ. ಒಂದು ದೊಡ್ಡ ಹಳ್ಳ ಇದೆ ಪಕ್ಕದಲ್ಲೇ. ಏನಂದ್ರೆ ನೋಡಿ, ಎಲ್ಲ ವೆಹಿಕಲ್ಸ್ ಇಲ್ಲಿ ಬರ್ತಾ ಇರೋದು ನಿಮ್ಗೆ ನಾವು ತೋರಿಸ್ತೀವಿ. ಎಷ್ಟು ಸ್ಪೀಡಾಗಿ ಇಲ್ಲಿ ಓವರ್ ಸ್ಪೀಡಲ್ಲಿ ಕಾರ್ಗಳು ಮತ್ತೆ ಸ್ಕೂಟರ್ ಬೈಕ್ಸ್ಗಳು ಎಲ್ಲ ಓಡಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ನೋಡಿ ಇಲ್ಲಿ ಕಂಬಗಳು ಇದೆ, ಆದ್ರೆ ಒಂದು ಲೈಟ್ ಇಲ್ಲ. ಒಂದು ಕಂಬದಲ್ಲಿ ಒಂದು ಲೈಟ್ ಇಲ್ಲ. ಕತ್ಲು, ಈ ಕತ್ಲಲ್ಲಿ ಅಷ್ಟು ಸ್ಪೀಡ್ ಆಗಿ ಬಂದು ಏನಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರು? ಅದಕ್ಕೋಸ್ಕರ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಅಧಿಕಾರಿಗಳಿಗೆ ನಾವು ಒಂದು ಮನವಿ ಮಾಡ್ಕೋತಾ ಇದ್ದೀವಿ, ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕು ಅಂತ. ನನ್ನ ಜೊತೆಯಲ್ಲಿ ನಾಗರಾಜಣ್ಣ ಇದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರು. ಇವರು ಒಂದೆರಡು ಮಾತು ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಮಸ್ತೆ ಮೈಸೂರು ಕನ್ನಡಿಗರಿಗೆ ಹಾಗೂ ಸಾರ್ವಜನಿಕರಿಗೆ. ಇವತ್ತು ಮೈಸೂರು ಮತ್ತು ಬೆಂಗಳೂರಿಗೆ ಹೋಗುವಂಥ ರಸ್ತೆಯಲ್ಲಿ ಒಂದು ತಡೆಗೋಡೆ, ಈ ತಡೆಗೋಡೆ 1996ರಲ್ಲಿ ಹರ್ಷಕುಮಾರ್ ಅನ್ನೋರು GA ಅಲ್ಲಿ ಅವ್ರು ಮಾಡಿರ್ತಾರೆ. ಸೊ ಹಾಗಾಗಿ ಆ GA ಪಟ್ಟಿ ಮಾಡಿದಂತೂ ಕೆಲವರು ಕಿಡಿಗೇಡಿಗಳು ಅದನ್ನ ಬಿಚ್ಕೊಂಡೋಗಿ, ತಡೆಗೋಡೆ ಬಿಚ್ಕೊಂಡೋಗಿ ಅದನ್ನ ಮಾರಿಕೊಂಡಿರುವಂಥದ್ದು ಆಗಿದೆ. ಅದಾದ ನಂತರ ನಿಮ್ ತೋರಿಸಿದಂತೆ ಬಲಗಡೆಯಲ್ಲಿ ಒಂದು ಮೋರಿ ಇದೆ, ಅಂದ್ರೆ ದೊಡ್ಡ ಚಾನಲ್ ಇದೆ. ಆ ಚಾನಲ್ ನಲ್ಲಿ ಬನ್ನಿ ತೋರಿಸಿ ನಿಮ್ಗೆ. ಹಾಗೇನೆ ಈ ಚಾನಲ್ ಅಲ್ಲಿ ನೋಡಿ, ಇದು ಬಹಳ ದಿನಗಳಿಂದ ಹಾಗೇ ನೆನಗೆ ಗುದ್ದೆ ಬಿದ್ದಂತ ಸಂದರ್ಭದಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೆ ಹಳ್ಳ, ತುಂಬಾ ಓವರ್ ಸ್ಪೀಡಲ್ಲಿ ಬರ್ತಾರೆ. ಸ್ಪೀಡಲ್ಲಿ ಬಂದಾಗ ರಾತ್ರಿ ಹೊತ್ತು ಮಿಡ್ ನೈಟ್ ಅಲ್ಲಿ ಏನಾದ್ರೂ ಹೆಚ್ಚಿಗೆ ಮಾಡಿದ್ರೆ ಹಳ್ಳಕ್ಕೆ ಬಿದ್ರೆ ಹೆಚ್ಚು ಕಮ್ಮಿ ಒಂದು 15 ಅಡಿ ಹಳ್ಳ ಇದೆ. 15 ಅಡಿ ಹಳ್ಳ ಇದೆ. ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸ್ಪಾಟ್ ಔಟ್, ಬಿದ್ರೂ ಗೊತ್ತಾಗೋದಿಲ್ಲ. ಇದು ಬಹಳ ದಿನಗಳಿಂದ ಹಾಗೆ ನೆನಗುದ್ದಾಗಿ ಬಿದ್ದಿದೆ, ತುಂಬಾ ವರ್ಷಗಳಿಂದ. ಹಾಗಾಗಿ ಇವತ್ತಿನ ಮೈಸೂರು ಕಮಿಷನರ್ ಆದಂತ MK ಕವಿತಾ ಅವರಿಗೆ ನಾನೊಂದು ಮನವಿ ಮಾಡ್ತಿದ್ದೇನೆ. ಹೊಸದಾಗಿ ಬಂದಿರುವಂತ ಸವಿತಾ ಅವರಿಗೆ ಮನವಿ ಮಾಡ್ತಿದ್ದೇನೆ. ದಯವಿಟ್ಟು ಮೇಡಮ್ ಅವರೇ, ನಿಮಗೆ ಸಂಬಂಧಪಟ್ಟಂತ ಇದು ಕೆಲಸ ಆದಷ್ಟು ಬೇಗ ನಿಮ್ಮ ಅಧಿಕಾರಿಗಳನ್ನ, ನಿಮ್ಮ ಇಂಜಿನಿಯರ್ಗಳನ್ನ ಕರೆಸಿ ಆದಷ್ಟು ಬೇಗ ಈ ಜಾಗವನ್ನ, ಈ ತಡೆಗೋಡೆವನ್ನ ಕಾಂಕ್ರೀಟ್ ಅಲ್ಲಿ ಕಟ್ತಿರೋ, ಇನ್ಯಾವ್ದ್ರಲ್ಲಿ ಕಟ್ತಿರೋ, ಅದು ನಿಮ್ಗೆ ಸೇರಿರೋದು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಟ್ಟುವಂಥದ್ದು ಇದೆಲ್ಲ. ನೀವು ಇದೆಲ್ಲ ಗಮನಕ್ಕೆ ಹಾಕೋತಾ ಇಲ್ಲ. ಮುಂದೆ ಇದ್ದಂತ ಯಾರೇ ಕಮಿಷನರ್ ಕೂಡ ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಮೈಸೂರು ಸಾರ್ವಜನಿಕರ ಮೇಲೆ ಆಸಕ್ತಿ ಇಲ್ಲದಂತ ಕಮಿಷನರ್ಗಳಾಗಿದ್ರು. ಈಗ ನೀವು ಕೂಡ ಆ ಸಾಲಿಗೆ ಬರಕ್ ಹೋಗ್ಬೇಡಿ. ದಯವಿಟ್ಟು ಈ ಏನಿದೆ ಈ ತಡೆಗೋಡೆ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಗೋಡೆನ ರೆಡಿ ಮಾಡಿಕೊಡ್ಬೇಕು, ಒಂದು ಉಪಯೋಗಕ್ಕೆ ಹಾಕ್ಬೇಕು ಅನ್ನತಕ್ಕದನ್ನ ನಿಮ್ಮಲ್ಲಿ ಮನವರಿಕೆ ಮಾಡ್ತಿದ್ದೇನೆ. ಹಾಗೆ ಸಂಬಂಧಪಟ್ಟಂತೆ ಕ್ಷೇತ್ರದ MLA ಕೂಡ ನಾನು ಮನವಿ ಮಾಡ್ತಿದ್ದೇನೆ. ಆದಷ್ಟು ಬೇಗ ಮುಂಜಾಗ್ರತೆಯಿಂದ ಸಾರ್ವಜನಿಕ ದುಡ್ಡು ಪೋಲಾಗೋ ಬದಲಿ ಇಂಥ ಒಂದು ಸುವ್ಯವಸ್ಥೆ ಕೆಲಸ ಮಾಡಿಕೊಡಿ. ನೆನೆಸ್ಕೊಂತೀವಿ, 1994 ಹರ್ಷಕುಮಾರ್ ಅವರು GA ಫ್ಲಾಟ್ ಆಗಿ ಮಾಡಿಕೊಟ್ಟಿದ್ರು, ಇಮಿಡಿಯೇಟ್ಲಿ ಮಾಡಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ನೀವು ಕೂಡ ಈ ರೀತಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಲೈಟ್ ನಲ್ಲಿ ನೋಡಿ 11 KV ಲೈನ್ ಹೋಗಿದೆ. ತೋರಿಸಿ ಸರ್, 11 KV ವೈರ್ ಹೋಗಿದೆ, ಇನ್ಸ್ಟೇಟ್ ಎಲ್ಲ ಕಟ್ಟಾಗಿ ಹೋಗಿದೆ. ಅದರಲ್ಲಿ ಕರೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟಂತೆ ಚೆಸ್ಕಾಂ ಡಿಪಾರ್ಟ್ಮೆಂಟ್ನವರು ಈ ಏರಿಯಾದ ಏನಿದ್ದಾರೆ ಇನ್ಚಾರ್ಜ್ ಅಂತ AE ಆಗಿರ್ಬೋದು, AW ಆಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಲಿ ಅಂತ ಅಂದ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಿದ್ದೇನೆ. ಹಾಗೆ ಆಗುವಂತ ಅನಾಹುತವನ್ನ ನೀವು ಆದಷ್ಟು ಬೇಗ ಇದನ್ನ ಪರಿಹರಿಸಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ಆದಷ್ಟು ಬೇಗ ಕೆಲಸಕ್ಕೆ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಪೊರೇಷನ್ ಆಫೀಸ್ ಮುಂದೆ ಬಂದು ಪ್ರತಿಭಟನೆ ಮಾಡುವಂತ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಈ ಮೂಲಕ ನಾನು ನಿಮಗೆ ಎಚ್ಚರಿಸ್ತಿದ್ದೇನೆ. ಹಾಗಾಗಿ ನಮ್ಮ ಇವತ್ತು ಬಂದಿರುವಂತವರು ನಮ್ಮ ಚಾಮರಾಜ ಕ್ಷೇತ್ರದಂತ ಅಧ್ಯಕ್ಷರು ಮುನಾರ್ ಬೈ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತ ಫರೀದ್ ಅಹಮದ್ ಅವರು, ನಮ್ಮ ಚಾಮರಾಜ ಕಾರ್ಯದರ್ಶಿಯಾದಂತ ಗಂಗಾಧರ್ ಅವರು ಕೂಡ ಬಂದಿದ್ದಾರೆ. ನಾನು ಮೊದಲು ಚಾಮರಾಜೇಶ್ವರಿ ಕ್ಷೇತ್ರ ಅಧ್ಯಕ್ಷನಾದ, ಈಗ SC ಘಟಕದ ನಗರ ಘಟಕದ ಅಧ್ಯಕ್ಷನಾಗಿದ್ದೇನೆ. ಆದಷ್ಟು ಬೇಗ ನೀವು ಈ ಸಂಪೂರ್ಣವಾಗಿ ಈ ಕಾಮಗಾರಿಯನ್ನು ನಡೆಸ್ಕೊಡ್ಬೇಕಾಗಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಿದ್ದೇನೆ.
ಜೈ ಕರ್ನಾಟಕ, ಜೈ ಹಿಂದ್, ಜೈ KRS ಪಾರ್ಟಿ. ಧನ್ಯವಾದಗಳು. ಇಲ್ಲಿ ನೋಡಿ, ಇದು ಬಂದಿದೆ ಸ್ಟ್ರೈಟ್ ರೋಡ್ ಇದೆ. ಸ್ಟ್ರೈಟ್ ರೋಡ್ ಬಂದಿದ್ರೆ ಇಲ್ಲಿ ಟರ್ನಿಂಗ್ ಇದೆ ರೈಟ್ ಸೈಡ್ಗೆ. ಇಲ್ಲಿಂದ ಬರುವಂತ ವೆಹಿಕಲ್ಗಳು ಡೈರೆಕ್ಟ್ ಬರ್ತವೆ. ಮತ್ತೆ ಇಲ್ಲಿ ಟರ್ನಿಂಗ್ ಇರೋದಕ್ಕೆ ಇಲ್ಲೊಂದು ಮಾರ್ಕ್ ಲೈನು ಹಾಕಿಲ್ಲ. ಮತ್ತೆ ಸ್ಟ್ರೈಟ್ ಬಂದವರು ಡೈರೆಕ್ಟ್ ಆಗಿ ಅಲ್ಲಿ ಒಳಗಡೆ ಹೋಗ್ಬಿಡ್ತಾರೆ. ಮುಂದಿನ ಮತ್ತೆ ಈ ಬೋರ್ಡ್ಗಳು ಈಗ ಹಾಕಿರೋದು ಇದು. ಈಗ ತುಂಬಾ 4-3 ದಿನ ಆಗಿರ್ಬೋದು ಹಾಕಿದ್ದಾನೆ. ಅದಕ್ಕಿಂತ ಮುಂಚೆ ಇದನ್ನ ಹಾಕೇ ಇಲ್ಲ. ಇಲ್ಲಿ ಅಪಘಾತ ಆಗುವಂತ ಸಂಭವಗಳು ತುಂಬಾ ಇದೆ. ದಯವಿಟ್ಟು ಇದು ಸಂಬಂಧಪಟ್ಟಂಗೆ ಇಲ್ಲಿನ ಕಮಿಷನರ್ ಆಗ್ಬೋದು, ಮತ್ತೆ ಇಲ್ಲಿನ ಝೂಮ್ ಸಂಬಂಧಪಟ್ಟಂಗೆ ಯಾರಿದ್ದಾರೆ ಅವ್ರು ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡಿದ್ದೇನೆ. ಬೇಗ ಇದನ್ನ ಬಗೆಹರಿಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಅಪಘಾತಗಳಾದ್ರೆ ಇದಕ್ಕೆ ಹೊಣೆಗಾರಿಕೆ ನೀವೇ ಆಗಿರ್ತೀರಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಬನ್ನಿ ಅಣ್ಣ, ಇಲ್ಲಿ ನೋಡಿ, ಸ್ಟ್ರೈಟ್ ಬಂದ್ರೆ ಇಲ್ಲಿ ಹೊಡ್ಕೊಂಡ್ರೆ ಯಾರು ಜವಾಬ್ದಾರರು ನೋಡಿ. ಈ ತರ ಇದೆ. ಇಲ್ಲೇನು ಕಟ್ಟಿಲ್ಲ. ಈಗೇನೋ ಮಣ್ಣು ಗಿನ್ನೆಲ್ಲ ತೆಗ್ದಿದ್ದಾನೆ, ಇಲ್ಲ ಕಲ್ಲೆಲ್ಲ ಹಾಕಿದ್ದಾರೆ. ಇದ್ ಬಿಟ್ರೆ ಇನ್ನೇನು ಮಾಡಿಲ್ಲ. ಇದು ಬೋರ್ಡ್ ಇರ್ಲಿಲ್ಲ ಮೊದ್ಲು, ಈಗ ಹಾಕಿದ್ದಾರೆ. ಇವಾಗ ತಡೆಗೋಡೆ ಕಟ್ಟೋದಿಕ್ಕೆ ಇನ್ನು ಎಷ್ಟು ದಿನ ತಗೋತೀರಾ ಕಟ್ಟೋದಿಕ್ಕೆ? ಏನಾದ್ರು ಆಗ್ಬೇಕಾ? ಹಾಗಾದ್ಮೇಲೆ ಜವಾಬ್ದಾರಿ ತಗೋತೀರಾ ಹೆಂಗೆ ಏನು ಅಂತ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಇದನ್ನ ಬಗ್ಗೆ ಯೋಚನೆ ಮಾಡಿ. ಗಾಡಿ ಬಂದ್ರೆ ಡೈರೆಕ್ಟ್ ಆಗಿ ದೊಡ್ಡ ಮೋರಿಗೆ ಹೋಗಿ ಬೀಳ್ತದೆ. ಬಿದ್ದಾಗ ಯಾರು ಜವಾಬ್ದಾರರು? ಅದಕ್ಕೆ ಜವಾಬ್ದಾರರು ಯಾರು ತಗೋತಾರೆ? ದಯವಿಟ್ಟು ಇದ್ರ ಸಂಬಂಧಪಟ್ಟವರು ದಯವಿಟ್ಟು ಇದನ್ನ ಬೇಗ ಬಗೆಹರಿಸಿ. ಹಾಗೂ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಮೈಸೂರು ಬೆಂಗಳೂರು ಹೈವೇ ರೋಡ್ ಇದೆ. ಇಲ್ಲಿ ಮಧ್ಯದಲ್ಲಿ ರೋಡ್ ಇದೆ. ಈ ತರ ಟರ್ನ್ ಹತ್ರ ಇಲ್ಲೊಂದು ಲೈಟ್ ಇಲ್ಲ, ಏನಿಲ್ಲ. ಬರುವಂತವ್ರಿಗೆ ಸ್ಟ್ರೈಟ್ ರೋಡ್ ಕಾಣಿಸ್ತದೆ. ಸಡನ್ ಆಗಿ ಒಂದು ಬ್ರೇಕ್ ಹೊಡೆದ್ರೆ ಬ್ಯಾಕ್ ಸೈಡ್ ಇಂದ ಬರೋರನ್ನ ಆಕ್ಸಿಡೆಂಟ್ ಮಾಡ್ಕೋತಾರೆ. ಮತ್ತೆ ಸ್ಟ್ರೈಟ್ ಬಂದವ್ರು ಡೈರೆಕ್ಟ್ ಆಗಿ ಇಲ್ಲಿಗೆ ಹೋಗ್ತಾರೆ. ಈ ತರ ಸಂಭವ ಇದೆ. ದಯವಿಟ್ಟು ಮುಂದಿನ ದಿನಗಳೇ ಬೇಗ ಇದನ್ನ ಬಗೆಹರಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ. KRS ಪಕ್ಷದಿಂದ ನಮ್ದೊಂದು ಮನವಿ ಇದೆ. ದಯವಿಟ್ಟು ಇದನ್ನ ಬೇಗ ಬಗೆಹರಿಸಿ. ಧನ್ಯವಾದಗಳು.